ನೀನು ಮಾಡ್ತಾ ಇರೋದು ತುಂಬಾ ದೊಡ್ಡ ತಪ್ಪು. ಅದು ಹಾಗಲ್ಲ ಅತ್ತೆ. ನಿನ್ನ ಉದ್ದೇಶ ಏನೇ ಇರಬಹುದು, ನನ್ನ ಎದುರುಗಡೆ ಬಂದು ಮಾತಾಡ್ಬೋದಾಗಿತ್ತು. ಎಲ್ರ ಮುಂದೆ ಹಾಗೆ ಮಾತಾಡ್ತಾರ? ನನ್ನ ಮಾತನ್ನು ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ ಅತ್ತೆ. ನೀನು 100 ಕಾರಣ ಹೇಳಿದ್ರು ನಾನು ನಂಬೋದಿಲ್ಲ. ನಿನಗೆ ಒಳ್ಳೇದಾಗಬೇಕು, ನೀನು ಈ ಮನೆ ಸೊಸೆಯಾಗಿ ಬರಬೇಕು ಅಂತಲೇ ನಾನು ಇಷ್ಟೆಲ್ಲ ಕಷ್ಟಪಡ್ತಾ ಇರೋದು. ಬೆಳ್ಳಿನ ಮದುವೆ ಆಗಕ್ಕೆ ಹೊರಟಿರೋ ಮುತ್ತುನ ತಡೆದು ನಿನ್ನ ಮದುವೆ ಆಗಕ್ಕೆ ಒಪ್ಸಿದ್ದೀನಿ. ಅಂಥದ್ರಲ್ಲಿ ನೀನೇ ನನಗೆ ದ್ರೋಹ ಮಾಡ್ತೀಯ. ಈ ನೀಲಾಂಬರಿಗೆ ಸಿಟ್ಟು ಬಂದ್ರೆ ಮೊದಲು ಬಲಿಯಾಗೋದು ನೀನೇ. ಹುಷಾರ್. ಒಂದು ನಿಮಿಷ ಅತ್ತೆ. ಈ ವಿಷಯ ನಿಮಗೆ ಈಗ ಚಿಕ್ಕದು ಅನಿಸ್ತಿರ್ಬೋದು, ಆದರೆ ಮುಂದೆ ಸಮಸ್ಯೆ ಬಂದಾಗ ನಿಮ್ಮ ಜೊತೆ ಯಾರೂ ನಿಲ್ಲಲ್ಲ. ಆಗ ನಿಮ್ಮ ಸಹಾಯಕ್ಕೆ ಬರೋದು ಈ ಮಾಯಾ ಒಬ್ಳೆ. ಆವತ್ತು ಈ ಮಾಯಾ ಏನು ಎತ್ತ ಅಂತ ನಿಮಗೆ ಅರ್ಥ ಆಗುತ್ತೆ. ನಾನೇನಾದರೂ ತಪ್ಪಾಗಿ ಮಾತಾಡಿದ್ರೆ ಇಲ್ಲ ತಪ್ಪಾಗಿ ನಡ್ಕೊಂಡಿದ್ರೆ ದಯವಿಟ್ಟು ಕ್ಷಮಿಸಿ. ಹಬ್ಬ ಅಂತೂ ಗೌತಮ್ ಮನೆಯವ್ರಿಗೆ ಐಶು ಏನು ಅಂತ ಗೊತ್ತಾಯ್ತು. ಇನ್ನು ಐಶು ಮದ್ವೆಗೆ ಯಾವುದೇ ತೊಂದರೆ ಇರಲ್ಲ, ಎಲ್ಲ ಸುಸೂತ್ರವಾಗಿ ನಡೆಯುತ್ತೆ. ಎಲ್ಲ ಅಚ್ಚುಕಟ್ಟಾಗಿ ನಡೆದೋದ್ರೆ ಅಷ್ಟೇ ಸಾಕು. ಬೆಳ್ಳಿ, ಏನ್ ಮಾಡ್ತಿದ್ಯಾ? ಅಡುಗೆ ಮಾಡ್ತಿದ್ದೀನಿ ಅತ್ತೆ. ಯಾಕತ್ತೆ? ಬಾ ನನ್ ಜೊತೆ. ಅಯ್ಯಯ್ಯೋ, ಅಮ್ಮ ಬೆಳ್ಳಿ ಎತ್ಕೊಂಡು ಕರ್ಕೊಂಡು ಹೋಗ್ತಿರೋದು ನೋಡಿದ್ರೆ ಸರಿಯಾಗಿ ಬಯೋ ಪ್ರೋಗ್ರಾಮ್ ಇಟ್ಕೊಂಡಿದ್ದಾರೆ ಅನ್ಸುತ್ತೆ. ಯಾಕತ್ತೆ? ಏನಾಯ್ತು? ಯಾಕೆ ಕಣ್ಣಲ್ಲಿ ನೀರು? ಬೆಳ್ಳಿ, ನಾನು ನಿನ್ನನ್ನು ಎಷ್ಟು ಬೈದಿದ್ದೀನಿ, ಕೊಡಬಾರ್ದು ಕಷ್ಟ ಕೊಟ್ಟಿದ್ದೀನಿ. ಆದ್ರೂ ನೀನು ಅದನ್ನು ಯಾವುದೋ ಮನಸ್ಸಲ್ಲಿ ಇಟ್ಕೊಂಡೆ. ಐಶು ಬಗ್ಗೆ ಎಲ್ಲರ ಮುಂದೆ ನೀನು ಒಳ್ಳೇದು ಮಾತಾಡಿದ್ಯಲ್ಲ, ಅಲ್ಲೇ ನೀನು ನನಗಿಷ್ಟ ಆಗಿತ್ತು. ನಿನ್ನ ಧೈರ್ಯನ ಮೆಚ್ಚಲೇಬೇಕು ಬೆಳ್ಳಿ. ನೀನು ಮೊದಲೇ ಯೋಚನೆ ಮಾಡಿ ಅಳಿಯಂದ್ರ ಹತ್ರ ಮಾತಾಡದೆ ಹೋಗಿದ್ದಿದ್ರೆ ನನ್ನ ಮಗಳ ಮದುವೆ ನಿಂತು ಹೋಗ್ತಿತ್ತು. ನೀನು ಅವಳಿಗೆ ಮರುಜನ್ಮ ಕೊಟ್ಟಿದೀಯಾ, ಅವಳ ಮಾನ ಮರ್ಯಾದೆನೂ ಉಳಿಸಿದೀಯ. ನೀನಿನ್ನು ಕಾರಣ ನನ್ನ ಸಾಯೋವರೆಗೂ ಮರ್ಯಾದಿಲ್ಲ ಬೆಳ್ಳಿ. ಅಯ್ಯೋ ಅತ್ತೆ, ನೀವ್ಯಾಕೆ ಕೈ ಮುಗಿತಿದ್ದೀರಾ? ಇದೇನತ್ತೆ ನಿಮ್ಮ ಕಣ್ಣಲ್ಲಿ ನೀರು? ಅಳ್ಬೇಡಿ ಅತ್ತೆ. ಇದು ಯಾರ ಮನೆ? ನಮ್ಮನೆ ಅತ್ತೆ. ಐಶು ನಮ್ಮನೆ ಮಗಳು. ಅವಳ ಬಗ್ಗೆ ಯಾರೇ ಕೆಟ್ಟದಾಗ ಮಾತಾಡಿದ್ರು ನಾನು ಸಹಿಸಲ್ಲ. ಅಂಥದ್ರಲ್ಲಿ ಅವಳ ಮದುವೆ ನಿಂತು ಹೋಗಕ್ಕೆ ಬಿಡ್ತೀನ? ಐಶು ಎಂಥ ಹುಡುಗಿ ಅಂತ ಎಲ್ರಿಗೂ ಗೊತ್ತು. ಅವಳ ಬಗ್ಗೆ 4 ಮಾತಾಡ್ತಾರೆ ಅಂತ ಎಲ್ರ ಮುಂದೆ ಅವಳನ್ನ ಬಿಟ್ಕೊಡಕ್ಕಾಗತ್ತಾ? ನಾವಿಬ್ರು ಗೌತಮ್ ಫ್ಯಾಮಿಲಿ ಮುಂದೆ ಮಂಕಾಗೋದ್ವಿ. ಬರೀ ಐಶು ಬಗ್ಗೆ ಅಷ್ಟೇ ಅಲ್ಲ ಅತ್ತೆ, ನಿಮ್ಮ ಬಗ್ಗೆ, ಮುತ್ತು ಮಾವನ ಬಗ್ಗೆ, ಈ ಮನೇಲಿರೋರು ಯಾರ ಬಗ್ಗೆ ಮಾತಾಡಿದ್ರು ನಾನು ಮಾತ್ರ ಸುಮ್ಮನೆ ಇರಲ್ಲ. ದೊಡ್ಡ ಮನೆ ಸಂಬಂಧ
ಹೇಗೆ ನಡ್ಕೋತಾರೋ ಅಂತ ಹೆದರಿಕೆ ಆಗಿತ್ತು. ದೊಡ್ಡ ಮನೆಗೆ ಹೆಣ್ಣು ಕೊಟ್ರೆ ಐಶು ಚೆನ್ನಾಗಿರ್ತಾಳೆ ಅತ್ತೆ. ಗೌತಮ್ ಕುಟುಂಬದವ್ರು ಶ್ರೀಮಂತರಾದರೂ ಅರ್ಥ ಮಾಡ್ಕೊಳ್ತಾರೆ. ನಮ್ಮ ಐಶು ಅವ್ರ ಮನೇಲಿ ಖುಷಿಯಾಗಿ ಸಂತೋಷವಾಗಿರ್ತಾಳೆ. ಇದಕ್ಕೆಲ್ಲ ಕಾರಣನೇ ನೀನು, ನಾನೊಬ್ಳೇ ಅಲ್ಲ. ನಮ್ಮ ಮನೇಲಿರೋರು ಎಲ್ಲರೂ ನಿನಗೆ ಚಿರಋಣಿಯಾಗಿರ್ತಾರೆ. ನೀನು ಹಾಕ್ತಿರೋ ಅನ್ನ ತಿಂತಿದ್ದೀನಿ. ಅಪ್ಪ ಅಮ್ಮ ಅಜ್ಜಿ ಎಲ್ಲರನ್ನೂ ಕಳ್ಕೊಂಡ್ಮೇಲೆ ನನ್ನನ್ನು ತಾಯಿ ಸ್ಥಾನದಲ್ಲಿ ನಿಂತು ನೋಡ್ಕೊಳ್ತಿದ್ದೀರ. ಈ ಮನೆ ಋಣ ಇನ್ನೂ ನನ್ನ ಹೆಗಲ ಮೇಲಿದೆ. ಪೂರ್ತಿಯಾಗಿ ತೀರ್ಸೋಕ್ಕಾಗದೇ ಇದ್ರು ಸ್ವಲ್ಪ ಸ್ವಲ್ಪ ತೀರಿಸ್ತಿದ್ದೀನಿ ಅತ್ತೆ. ಒಳ್ಳೇದು ಬೆಳ್ಳಿ. ಈ ಮನೆ ಬಗ್ಗೆ ನಿನಗೆ ಎಷ್ಟು ಒಳ್ಳೆ ಭಾವನೆ ಇದೆ. ನೀನು ಯಾವಾಗಲೂ ಹೀಗೆ ನಗನಾಗ್ತಾ ಇರು ಬೆಳ್ಳಿ. ನೀನು ಈ ಮನೆಗೆ ಒಳ್ಳೆ ಮಾಡಿದ್ಯಾ, ಐಶು ವಿಚಾರವಾಗಿ ಒಳ್ಳೇದು ಮಾಡಿದ್ಯಾ. ನಿನ್ಗೆ ಈ ಮನೇಲಿ ಎಲ್ಲ ಮರ್ಯಾದೆ ಗೌರವನೂ ಇರುತ್ತೆ. ಆದರೆ ಮುತ್ತು ಮದುವೆ ವಿಚಾರದಲ್ಲಿ ಮಾತ್ರ ನನ್ನ ನಿರ್ಧಾರ ಯಾವತ್ತೂ ಬದಲಾಗೋದಿಲ್ಲ. ನಾನು ಹೀಗೆ ಮಾತಾಡಿದ್ ನೋಡಿ ಮನಸ್ಸಲ್ಲಿ ಇಲ್ಲದೆ ಇರೋ ಆಸೆಗಳನ್ನೆಲ್ಲ ತುಂಬ್ಕೋಬೇಡ. ಈ ಹುಟ್ಕೊಳ್ಳೋ ಆಸೆಗಳು ಮುಂದೆ ನಿನಗೆ ದುಃಖ ತರುತ್ತೆ. ನನ್ನ ಮಾತು ನಿನಗೆ ಅರ್ಥ ಆಗಿದೆ ಅಂತ ಅನ್ಕೋತೀನಿ. ಅದಕ್ಕೆ ಅಂತ ನೀವು ಅಮ್ಮನ ಪ್ರೀತಿ ಗಳಿಸೋ ಪ್ರಯತ್ನದಲ್ಲಿ ಸಕ್ಸಸ್ ಆಗ್ಬಿಟ್ರಿ. ಯಾಕದ್ಕೆ ಡಲ್ ಆಗಿದ್ದೀರಾ? ಅತ್ತೆ ಪ್ರೀತಿ ಗಳಿಸ್ದೆ ನಿಜ, ಆದರೆ ಅವ್ರ ನಿರ್ಧಾರ ಬದಲಾಗಲ್ಲ ಅಂತ ಹೇಳಿದಾಗ ಸ್ವಲ್ಪ ಬೇಜಾರಾಯಿತು. ಆದರೂ ಆ ತಾಯಿ ಚಾಮುಂಡಿ ನನ್ನ ಸಹಾಯಕ್ಕೆ ಇರ್ತಾಳೆ ಅನ್ನೋ ನಂಬಿಕೆ ಇದೆ. ಮುಂದೆ ಒಂದಲ್ಲ ಒಂದಿನ ಅತ್ತೆ ತಗೊಂಡಿರೋ ನಿರ್ಧಾರನೂ ಬದಲಾಯಿಸ್ತಾರೆ ಅನ್ನೋ ನಂಬಿಕೆ ಇದೆ. ಈ ಪ್ರಾಬ್ಲಮ್ ಇಲ್ಲಿಗೆ ಮುಗಿಯುತ್ತೆ ಅಂತ ಅನಿಸ್ತಿಲ್ಲ. ನಾವು ಸ್ವಲ್ಪ ಹುಷಾರಾಗಿರ್ಬೇಕು. ಹೌದು ಮುತ್ತು. ಮುತ್ತು, ಯಾಕೆ ಟೆನ್ಷನ್ ಆಗಿದೆಯಾ? ಅದು ಚಿಕ್ಕಮ್ಮ, ಅದೇ ನಮ್ಮ ಐಶುಗೆ ತೊಂದರೆ ಕೊಡ್ತಿದ್ನಲ್ಲ ಶಿವು, ಅವನ ಬಗ್ಗೆ ಪೊಲೀಸರು ತಿಳಿಸಿದ್ದೀವಿ. ಕಂಪ್ಲೇಂಟ್ ಎಲ್ಲ ಏನು ಬೇಡ, ಬರೀ ಬಾಯಿ ಮಾತಲ್ಲಿ ಹೇಳಿ ಕಳಿಸಿ ಅಂತ ಹೇಳಿದ್ದೀವಿ. ಪೊಲೀಸವ್ರಿಗೇನೋ ಹೇಳಿದ್ದೀವಿ, ಆದರೂ ನಾವು ಸ್ವಲ್ಪ ಹುಷಾರಾಗಿರಬೇಕು. ಈಗ ಅವನೆಲ್ಲಿದ್ದಾನೆ? ಪೊಲೀಸರು ಹುಡುಕ್ತಿದ್ದಾರೆ, ಎಲ್ಲೋ ಬಸ್ ಇಟ್ಕೊಂಡಿದ್ದಾನೆ ಅಂತ ನ್ಯೂಸ್ ಬಂದಿದೆ. ಮುತ್ತು, ಐಶು ಹೆಸರಿಗೆ ಯಾವುದೇ ಕಪ್ಪು ಚುಕ್ಕೆ ಬರದೇ ಇರೋ ಹಾಗೆ ನೀನೇ ನೋಡ್ಕೋಬೇಕು. ಚಿಕ್ಕಮ್ಮ, ಯಾಕೆ ಭಯ ಬೀಳ್ತೀರಾ? ನಾವೆಲ್ಲ ಇಲ್ವಾ? ಐಶು ಮದ್ವೆನ ಅಚ್ಚುಕಟ್ಟಾಗಿ ನಡೆಸ್ಕೊಡ್ತೀವಿ. ಭಾವ, ಪಾಯಸ ತಗೊಳ್ಳಿ. ನೋಡೋದ ಚಿಕ್ಕಮ್ಮ, ಐಶು ಮದ್ವೆ ಅಂತಿದ್ದಾಗೆ ಬೆಳ್ಳಿ ಪಾಯಸ ತರ್ತಿದ್ದಾಳೆ. ಇದಕ್ಕಿಂತ ಶುಭ ಶಕುನ ಬೇಕಾ? ತಂಗವ್ವ ಎಲ್ಲಿರ್ತಾಳೋ ಅಲ್ಲೆಲ್ಲ ಶುಭಶಕ ನಾನೇ. ಬೆಳ್ಳಿ, ಪಾಯಸ ಮಾಡಿದ್ಯಲ್ಲ, ಏನು ವಿಶೇಷ? ಏನು ವಿಶೇಷ ಅಂತ ಹೇಳು, ನಮಗೂ ಗೊತ್ತಾಗ್ಲಿ. ಹೇಳು ಬೆಳ್ಳಿ. ಐಶು ವಿಷಯದಲ್ಲಿ ಶಿವು ಎಲ್ಲಿ ತೊಂದರೆ ಕೊಡ್ತಾನೋ, ಗೌತಮ್ ಕುಟುಂಬದವರು ಅದನ್ನೆಲ್ಲ ಹೇಗೆ ತಗೋತಾರೋ ಏನೋ ಅಂತ ಭಯ ಆಗಿತ್ತು. ಆದ್ರೆ ಈಗ ಎಲ್ಲ ಆರಾಮಾಗಿ ಆಯ್ತಲ್ಲ, ಅದಕ್ಕೆ ಪಾಯಸ ಮಾಡಿದ್ದೀನಿ. ಅದು ಅಲ್ಲದೆ ಐಶು ಪರ ಮಾತಾಡಿದ್ದಕ್ಕೆ ಅತ್ತೆನೂ ಖುಷಿ ಪಟ್ರು. ಓಹೋ, ಇದು ಸಮಾಚಾರ. ಅದೇ ಸಂತೋಷಕ್ಕೆ ಗೋಡಂಬಿ ದ್ರಾಕ್ಷಿ ಜಾಸ್ತಿ ಹಾಕಿದ್ಯಾ, ಕರೆಕ್ಟ್ ತಾನೆ? ಅಮ್ಮನ ಮಾತು ಅಂದ್ರೆ ಬೆಳ್ಳಿಗೆ ಅಷ್ಟೊಂದು ಭಕ್ತಿ. ಚಿಕ್ಕಮ್ಮ,
ಚಿಕ್ಕಮ್ಮನ ಮನಸ್ಸಲ್ಲಿ ಜಾಗ ತಗೊಂಡಿದ್ಯಾ, ವೆರಿ ಗುಡ್. ಬೆಳಿ ನಿನ್ನ ಮನ್ಸು ಆಕಾಶದಲ್ಲಿ ಹಾರಾಡ್ತಿದೆ ಅಂತ ಗೊತ್ತು, ಏರೋಪ್ಲೇನ್ ಥರ ಲ್ಯಾಂಡ್ ಮಾಡೋ ಐಡಿಯಾ ಏನಾರು ಇದೆಯಾ? ಏ ಷಣ್ಮುಗಣ್ಣ, ಸುಮ್ಮನೆ ಇರೋ ಷಣ್ಮುಖ, ಊಟದಲ್ಲಿ ಉಪ್ಪು ಹಾಕ್ಬಿಡ್ತಾಳೆ ಕಣೋ. ಪಾಯಸ ತಿಂದಿದ್ದು ಸಾಕು, ಮಿಲ್ಲಲ್ಲಿ ಕೆಲಸ ಇದೆ, ಬ್ಯಾಂಕಲ್ಲಿ ದುಡ್ಡು ಹಾಕ್ಬೇಕು, ನಡಿ. ಮಾಯಕ್ಕ ತಗೊಳ್ಳಿ ಪಾಯಸ, ತಗೊಳ್ಳಿ ಮಾಯಕ್ಕ ಪಾಯಸ. ಎಲ್ರ ಮುಂದೆ ನನಗಿಂತ ಒಂದು ಮೇಲ್ಗೈ ಸಾಧಿಸ್ಬಿಟ್ಟೆ ಅಂತ ಕೊಬ್ಬ. ಯಾವ ಧೈರ್ಯದ ಮೇಲೆ ಅತ್ತೆ ಜೊತೆ ಅಷ್ಟು ಈಸಿಯಾಗಿ ಮಾತಾಡ್ತಿದ್ಯೆ? ತಗೊಳ್ಳಿ ಮಾಯಕ್ಕ. ನನಗೆ ಬೇಡ. ಮಾಯಕ್ಕ ಇದು ಒಳ್ಳೆ ವಿಚಾರಕ್ಕೆ ಮಾಡಿರೋದು, ತಗೊಳ್ಳಿ. ಅಂದರೆ ನಾನು ಕೆಟ್ಟೋಳು ಅಂತ ಇಂಡೈರೆಕ್ಟಾಗಿ ಹೇಳ್ತಿದ್ಯಾ, ಇಲ್ಲ ಈ ಮನೆಯಿಂದ ನಾನು ಸ್ವಲ್ಪ ಸ್ವಲ್ಪ ದೂರ ಆಗ್ತಿದ್ದೀನಿ ಅಂತ ಹೇಳ್ತಿದ್ಯಾ? ಈ ಪಾಯಸ ಮಾಡಿರೋ ಉದ್ದೇಶನ ನಾನು ಆಡ್ಕೋಬೇಕು ಅಂತ ತಾನೆ? ಅಯ್ಯೋ ಆ ಥರ ಎಲ್ಲ ಏನೂ ಇಲ್ಲ ಅಕ್ಕ. ಐಶು ಮದುವೆ ಚೆನ್ನಾಗಿ ನಡೀಲಿ ಅಂದ್ಕೊಂಡಿದ್ದೆ, ಅದೀಗ ನೆರವೇರ್ತಿದೆ. ಏನಿನ್ ಮಾತಿನ ಅರ್ಥ? ಈ ಮದುವೆ ಚೆನ್ನಾಗಿ ನಡಿಬಾರ್ದು ಅಂತ ನಾನು ಯಾವ್ದಾದ್ರು ಕೇಳ್ಕೊಂಡಿದ್ದೀನ? ಯಾಕಕ್ಕ ಎಲ್ಲದಕ್ಕೂ ತಪ್ಪಾಗಿ ಅರ್ಥ ಮಾಡ್ಕೊಳ್ತೀರಾ? ಇದು ಒಂದು ವಿಷಯನಾ? ತಗೊಳ್ಳಿ. ಯಾರಿಗೆ ಬೇಕೆ ಅಂತ ದರಿದ್ರದ ಪಾಯಸ? ಬೆಳ್ಳಿ, ಮುತ್ತು ಬರೋದ್ರೊಳಗಾಗಿದ್ನೆಲ್ಲ ಕ್ಲೀನ್ ಮಾಡಿ. ಸರಿ ಅತ್ತೆ. ನಿಂತ್ಕೊ ಮಾಯಾ. ನೀನು ನಡ್ಕೊಳ್ತಿರೋ ರೀತಿ ನಿನಗೆ ಸರಿ ಅಂತ ಅನಿಸ್ತಿದ್ಯಾ? ಮತ್ತೆ ಮತ್ತೆ ನಿನ್ನ ದುರಹಂಕಾರದಿಂದ ಹೀಗೆ ನಡ್ಕೋತಾ ಇದ್ರೆ ನಿನ್ನ ಮದುವೆನ ನಿನ್ನ ಕೈಯಾರೆ ನೀನೇ ಹಾಳು ಮಾಡ್ಕೋತೀಯಾ? ನಾನು ಬೆಳ್ಳಿ ಮೇಲೆ ಕೂಗಾಡಿದ್ರೆ ನಿಮಗೆ ಯಾಕೆ ಇಷ್ಟು ಸಿಟ್ಟು ಬರ್ತಿದೆ ಅತ್ತೆ? ಯಾಕೆ ಅಂತ ನನ್ನ ಕೇಳಬೇಡ, ನಿನ್ನನ್ನು ನೀನೇ ಕೇಳ್ಕೊ. ನಿನಗೆಷ್ಟೇ ಕೋಪ ಇದ್ರೂ ಅದನ್ನೆಲ್ಲ ಮಡಚಿ ನಿನ್ನ ಮನಸ್ಸಲ್ಲೇ ಇಟ್ಕೊ, ಹೊರಗಡೆ ಬರೋಕ್ಕೆ ಬಿಡಬೇಡ. ಇವಳು ಮಾಡಿರೋ ದರಿದ್ರ ಪಾಯಸ ಕುಡಿಯೋ ಕರ್ಮ ನನಗಿನ್ನೂ ಬಂದಿಲ್ಲ ಅತ್ತೆ. ಒಂದು ಸ್ವಲ್ಪನೂ ಕ್ಲೀನ್ ಇಲ್ಲ, ಹೇಗೆ ಬೇಕು ಹಾಗೆ ಮಾಡಿರ್ತಾಳೆ, ಅದನ್ನ ಯಾರು ಕುಡಿತಾರೆ? ನಿನಗೆ ಪಾಯಸ ತಿನ್ನೋಕೆ ಇಷ್ಟ ಇಲ್ಲ ಅಂದರೆ ಬೇಡ ಬೆಳ್ಳಿ ಅಂತ ಹೇಳಿದರೆ ಅವಳು ಸುಮ್ಮನೆ ಹೋಗ್ತಿದ್ಲು. ಅದನ್ನು ಬಿಟ್ಟು ಹೀಗೆ ನಡ್ಕೋತಾರ? ನೀನು ನಡ್ಕೊಂಡಿದ್ದೇನಾದರೂ ಮುತ್ತು ನೋಡಿದರೆ ನನ್ನ ಎದುರುಗಡೆನೆ ನಿನಗೆ ಕೆನ್ನೆಗೆ ಬಾರಿಸ್ತಿದ್ದ. ನಿನ್ನ ಮುತ್ತು ಮದುವೆಗೆ ನಾನು ಏನೆಲ್ಲ ಪ್ರಯತ್ನ ಮಾಡ್ತಾ ಇದ್ದೀನಿ, ಎಲ್ಲ ಕೈ ಮೀರಿ ಹೋಗೋದ್ರೊಳಗಾಗಿ ನೀನು ಎಚ್ಚೆತ್ಕೊಂಡ್ರೆ ಸರಿ, ಇಲ್ಲ ಅಂದರೆ ನಾನು ಏನೂ ಮಾಡೋಕ್ಕಾಗೋದಿಲ್ಲ. ಹಾಗೂ ನೀನು ಹಾಗೇ ನಡ್ಕೋಬೇಕು ಅಂತಂದರೆ ಕೊನೆವರೆಗೂ ನಿನ್ನ ಕನ್ಯೆಯಾಗೇ ಉಳ್ಕೋಬೇಕಾಗತ್ತೆ. ಮುತ್ತು ಏನಾದರೂ ಮನಸ್ಸು ಬದಲಾಯಿಸ್ಕೊಂಡು ನಿನ್ನ ಅವಶ್ಯಕತೆ ಅವನಿಗಿಲ್ಲ ಅಂತಂದರೆ ನಿನ್ನ ಪರವಾಗಿ ಮಾತಾಡೋ ಅವಕಾಶನೇ ಆಗೋದಿಲ್ಲ ನನಗೆ. ಮುತ್ತು ಮದುವೆನ ಬೇರೆಯವ್ರ ಜೊತೆ ಮಾಡಬೇಕಾಗತ್ತೆ. ಹುಷಾರು. ಇಬ್ಬರ ಮಧ್ಯೆ ಏನೋ ನಡೀತಿದೆಯಲ್ಲ, ಅಂದರೆ ಮುಂಚೆಯಿಂದನೂ ಬೆಳ್ಳಿ ಮತ್ತು ಮಾಯಗೆ ಆಗಲ್ಲ ಅಂತ ಕಾಣುತ್ತೆ. ಇವರಿಬ್ಬರ ಮಧ್ಯೆ ಉರಿತಾ ಇರೋ ಬೆಂಕಿಯಿಂದ ನಾನು ಯಾಕೆ ಶಾಖ ಕಾಯಿಸ್ಕೋಬಹುದು ಅಂತ ನಾನು ಯೋಚನೆ ಮಾಡ್ತೀನಿ. ಅವಕಾಶ ಸಿಕ್ಕರೆ ಮತ್ತಷ್ಟು ಬೆಂಕಿಗೆ ತುಪ್ಪ ಸುರಿಯೋ ಪ್ರಯತ್ನನೂ ಮಾಡ್ತೀನಿ. ಎರಡು ಜಾತಕನೂ ನೋಡಿದೆ, ಗಣಕೂಟ ಚೆನ್ನಾಗಿ ಹೊಂದ್ಕೊಳ್ಳುತ್ತಮ್ಮ. ಡುಮ್ 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 ಡುಮ್.
ನಿಶ್ಚಿತಾರ್ಥಕ್ಕೆ ಒಂದು ಒಳ್ಳೆ ಮುಹೂರ್ತ ನೋಡಿ ಹೇಳ್ತೀರಾ? ಅವತ್ತೇ ನಿಶ್ಚಯಾರ್ಥ ಇಟ್ಕೋಬೋದು. ಧಾರಾಳವಾಗಿ ಅವತ್ತೇ ನಿಶ್ಚಿತಾರ್ಥ ಇಟ್ಕೊಳ್ಳೋಣ. ನೀವೇನಂತೀರಿ? ಆಗ್ಬೋದು. ಶಾಸ್ತ್ರಿಗಳೇ, ನಿಶ್ಚಿತಾರ್ಥದ ಎಲ್ಲ ವ್ಯವಸ್ಥೆನೂ ಮಾಡಿ. ಆಯ್ತಮ್ಮ, ಲಿಸ್ಟ್ ರೆಡಿ ಇದೆ, ತೋಳಿ. ಮುತ್ತು ಎಲ್ಲ ವ್ಯವಸ್ಥೆನೂ ಮಾಡಿಬಿಡು. ಸರಿ ಚಿಕ್ಕಮ್ಮ. ಅಮ್ಮ, ಎಲ್ಲ ಸುಸೂತ್ರವಾಗಿ ನಡೀಲಿ. ನಾನಿನ್ನು ಬರ್ತೀನಮ್ಮ. ಚಿಕ್ಕಮ್ಮ, ನಂಗೆ ಸ್ವಲ್ಪ ಕೆಲಸ ಇದೆ, ಮುಗಿಸ್ಕೊಂಡು ಬರ್ತೀನಿ. ಸರಿಯಪ್ಪ. ಮುತ್ತು ಅವರೇ, ಸಡನ್ ಆಗಿ ಹೊಟ್ಬಿಟ್ರೆ ಹೇಗೆ? ನಿಮ್ಮ ಹತ್ರ ಸ್ವಲ್ಪ ಮಾತಾಡೋದಿದೆ, ಕೂತ್ಕೊಳ್ಳಿ. ನೋಡಿ ನೀಲಾಂಬರಿ ಅವರೇ, ಕೆಲವೊಂದು ವಿಷಯ ನಿಶ್ಚಿತಾರ್ಥಕ್ಕಿಂತ ಮುಂಚೆನೇ ಇತ್ಯರ್ಥ ಆಗ್ಬೇಕು. ಅದು ಅಲ್ಲದೆ ಮನೆಯವರೆಲ್ಲರ ಮುಂದೆನೆ ಸ್ವಲ್ಪ ಮಾತಾಡ್ಬೇಕು ಅನ್ನೋದೇ ನನ್ನ ಉದ್ದೇಶ. ಅಂತ ವಿಷಯ ಏನಿದೆಯಕ್ಕ? ಹೇಳ್ತೀನಿ. ನೀಲಾಂಬರಿ ಅವರೇ, ನೀವು ಜಮೀನ್ದಾರೆ, ನಾನು ಜಮೀನ್ದಾರೆ. ನಿಮ್ಮ ಮಗಳ ಐಶ್ವರ್ಯ ನಮ್ಮ ಮನೆಗೆ ಸೊಸೆಯಾಗಿ ಬರ್ತಾ ಇದ್ದಾಳೆ. ಅವಳಿಗೇನು ಕೊಡ್ತಾ ಇದ್ದೀರಾ? ಐಶ್ವರ್ಯನ ಹೆಸರಲ್ಲಿ ಆಸ್ತಿ ಪಾಸ್ತಿ ಇದೆಯಾ ಅನ್ನೋದು ನನಗೆ ಗೊತ್ತಾಗಬೇಕು. ಅದ್ಗೆ ಆಸ್ತಿ ಬಗ್ಗೆ ಮಾತಾಡೋ ಸಮಯನ ಇದು. ಅವ್ರ ಮಗಳಿಗೆ ಏನು ಕೊಡಬೇಕು ಅದು ಕೊಟ್ಟೆ ಕೊಡ್ತಾರೆ. ನಿನಗೆ ಗೊತ್ತಾಗಲ್ಲ, ನೀನು ಸುಮ್ಮನೆ ಕೂತ್ಕೋ. ಈ ಟೈಮಲ್ಲಿ ಮಾತುಕತೆ ಆಡದೆ ಇನ್ನು ತಾಳಿ ಕಟ್ಟೋ ಟೈಮಲ್ಲಿ ಮಾತುಕತೆ ಆಡೋಕ್ಕಾಗತ್ತಾ? ಏನಪ್ಪ, ನಾನು ಇವಾಗ ಮಾತಾಡ್ಲಾ ಬೇಡವಾ? ನೀನ್ ಮಾತಾಡಕ್ಕ. ನೋಡಿ ಮುತ್ತು ಅವರೇ, ಮದುವೆ ಅನ್ನೋದು ಒಂದು ಶುಭ ಕಾರ್ಯ. ಸೊಸೈಟಿನಲ್ಲಿ ನಮ್ಮ ಲೆವೆಲ್ ಏನು, ನಮ್ಮ ಮರ್ಯಾದೆ ಏನು ಅನ್ನೋದು ಸೂಚಿಸುತ್ತೆ. ಹೌದು, ಅಂದಾಗೆ ಮದುವೆಗೆ ಎಷ್ಟು ಕೆಜಿ ಚಿನ್ನ ಮಾಡಿಸ್ತಿದ್ದೀರಾ? ಬೆಳ್ಳಿಲಿ ಏನೇನ್ ಕೊಡ್ತಾ ಇದ್ದೀರಾ? ಅಯ್ಯೋ, ನಮ್ ಬೆಳ್ಳಿನ ಕಳಿಸ್ಬೇಕಾ? ನಾವು ಕೊಡಲ್ಲಪ್ಪ, ನಮ್ ಬೆಳ್ಳಿ ಅಂದ್ರೆ ಪ್ರಾಣ ನಮ್ಗೆ. ಅಯ್ಯೋ, ನಾನ್ ಕೇಳಿದ್ದು ನಿಮ್ ಬೆಳ್ಳಿನಲ್ಲ, ಬೆಳ್ಳಿ ಚಿನ್ನ ಏನೇನ್ ಕೊಡ್ತೀರಾ ಅಂತ ಕೇಳ್ದೆ. ಹಾಗೆ ಐಶ್ವರ್ಯ ಹೆಸರಲ್ಲಿ ಎಲ್ಲ ಆಸ್ತಿ ಪಾಸ್ತಿ ಇದೆ ಅಂತ ನನಗೆ ಗೊತ್ತಾಗ್ಬೇಕು. ಮದ್ವೆಗೆ ಯಾವುದೇ ಅಡ್ಡಿ ಇರಲ್ಲಮ್ಮ. ಅವಳು ಮದ್ವೆಗೆ ಏನೇನ್ ಕೊಡ್ಬೇಕೋ ಅಷ್ಟು ಕೊಟ್ಟು ಅದ್ದೂರಿಯಾಗಿ ಮದ್ವೆ ಮಾಡ್ಕೊಡ್ತೀವಿ. ಹೌದು, ನಮ್ ಹಿರೀಕರು 7 ತಲೆಮಾರು ಕೂತ್ ತಿನ್ನೋ ಅಷ್ಟು ಆಸ್ತಿ ಮಾಡಿದ್ದಾರೆ. ಅದ್ರ ಬಗ್ಗೆ ನೀವೇನು ಯೋಚನೆ ಮಾಡಬೇಡಿ. ಮುತ್ತು ತನ್ನ ತಂಗಿ ಮದುವೆನ ವಿಜೃಂಭಣೆಯಿಂದ ಮಾಡದೆ ಬೇರೆ ಇನ್ಯಾರನ್ನ ಮಾಡ್ತಾನೆ? ತನ್ನ ತಂಗಿ ಶರ್ಮಿಲನ್ ಮದುವೆ, ಬೈರನ್ ಮದುವೆ ಎಲ್ರದ್ದು ದಾಮ್ ಧೂಮ್ ಅಂತ ಮಾಡಿ ಮುಗಿಸಿದಾನೆ. ಮದ್ವೆನಾ ಬಡವರು ಮಾಡ್ತಾರೆ ನೀಲಾಂಬರಿ ಅವರೇ. ಅದ್ರಲ್ಲಿ ಎಷ್ಟು ನಾವು ಒಡವೆಗಳು ಕೊಡ್ತೀವಿ, ಚಿನ್ನ ಬೆಳ್ಳಿ ಕೊಡ್ತೀವಿ, ಆಸ್ತಿ ಪಾಸ್ತಿ ಕೊಡ್ತೀವಿ ಅನ್ನೋದೇ ಮುಖ್ಯ ಆಗತ್ತೆ. ನಾನು ಯಾಕೆ ಈ ಮಾತು ಹೇಳ್ತಾ ಇದ್ದೀನಿ ಅಂದ್ರೆ, ನಮ್ಮ ವಂಶದಲ್ಲಿ ಮಗಳಿಗೆ ಎಷ್ಟು ಮರ್ಯಾದೆ ಕೊಡ್ತೀವೋ ಅದೇ ಮರ್ಯಾದೆ ಸೊಸೆಗೂ ಸಿಗ್ಬೇಕು ಅನ್ನೋದೇ ನನ್ನ ಉದ್ದೇಶ. ಐಶ್ವರ್ಯ ಮದುವೆ ಮಾಡ್ಕೊಂಡು ಬರೀ ಕೈಯಲ್ಲಿ ಮನೆಗೆ ಬಂದ್ರೆ ಅಕ್ಕಪಕ್ಕದವರು ನೋಡಿದವರು ಎಂಥ ಸೊಸೆನ್ ತಗೊಂಬಂದಿದ್ದೀರಾ ಅಂತ ನಮ್ಮನ್ನ ಆಡ್ಕೊಳಲ್ವೇನ್ರಿ?